ಸರ್ವ ಸದಸ್ಯರ ಅಭಿಪ್ರಾಯದಂತೆ ಹಾಲಿ ಅಧ್ಯಕ್ಷ ಶ್ರೀ ಸೋಮೇಗೌಡ ಮಾಳಿ ಪಾಟೀಲ್ ಅವ್ರನ್ನ ಅಧಿಕಾರ ಸ್ಥಾನದಿಂದ ಇಳಿಸಬೇಕಂತಕೊಂಡು ಅವಿಶ್ವಾಸ ನಿರ್ಣಯವನ್ನು ಮನ್ನಣೆಯನ್ನು ಸರ್ವಾನುಮತದಿಂದ ಪಾಸ್ ಮಾಡಿದ್ದೇವೆ. ಅದನ್ನು ಮಾಧ್ಯಮದಲ್ಲಿ ನೀವು ಪ್ರಕಟ ಮಾಡಿದ್ದೀವಿ. ಇಂಥವನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದರೆ ಸಮಾಜ ಆತಂಕಕ್ಕೊಳಗಾಗಬಾರದು ಅನ್ನೋದಕ್ಕೆ ತಮ್ಮ ಜವಾಬ್ದಾರಿಯನ್ನು ಹೊತ್ತು ರಾಜ್ಯ ಸಮಿತಿ ಸದಸ್ಯರು ಅವರ ಅಭಿಪ್ರಾಯವನ್ನು ಮಂಡನೆ ಮಾಡಿದ್ದಾರೆ. ಇವನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅಯೋಗ್ಯ ಅನ್ನೋದು ಇವತ್ತು ವಿಶ್ವಾಸದ ಮೂಲಕ ಖಾತ್ರಿಯಾಗಿದೆ. ಗೊತ್ತಾಯಿತು. ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥವರು ತಾವು ಒಂದು ಘನತೆಯಿಂದ ನಡ್ಕೊಳ್ಳಬೇಕಾಗಿತ್ತು. ಆದರೆ ಅವರು ತಮ್ಮ ಜವಾಬ್ದಾರಿಕೆಯನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲಿ ಸಹಿತ ಅವರು ಎಡವಿದ್ದಾರೆ. ಅವರು ಸರಿಯಾಗಿ ನಡೆದುಕೊಂಡಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಡೆಸ್ತಕ್ಕಂಥದ್ದಕ್ಕೆ ಅವರು ಸಾಧ್ಯವಾಗಿಲ್ಲ. ಆ ಕಾರಣದಿಂದ ಇವತ್ತಿನ ಸಭೆ ಈ ನಿರ್ಣಯ ಕೈಗೊಳ್ಳಲಿಕ್ಕೆ ಕಾರಣವಾಗಿದೆ. ಸರ್ವ ಸದಸ್ಯರ ಅಭಿಪ್ರಾಯದಂತೆ ಹಾಲಿ ಅಧ್ಯಕ್ಷ ಶ್ರೀ ಸೋಮೇಗೌಡ ಮಾಳಿ ಪಾಟೀಲ್ ಅವ್ರನ್ನ ಅಧಿಕಾರ ಸ್ಥಾನದಿಂದ ಇಳಿಸಬೇಕಂತಕೊಂಡು ಅವಿಶ್ವಾಸ ನಿರ್ಣಯವನ್ನು ಮನ್ನಣೆಯನ್ನು ಸರ್ವಾನುಮತದಿಂದ ಪಾಸ್ ಮಾಡಿದ್ದೇವೆ. ಎಲ್ಲ ಆಯಾಮಗಳಿಂದ ಪರಿಶೀಲಿಸಿ ಕೂಲಂಕಷವಾಗಿ ಸಮಾಜದ ಅಭಿವೃದ್ಧಿ, ಸಂಘಟನೆ, ಜಾಗೃತಿ ಹಾಗೂ ಬಲವರ್ಧನೆಗಾಗಿ ಈ ನಿರ್ಧಾರವನ್ನು ಭಾರವಾದ ಹೊರದಿಂದ ತೆಗೆದುಕೊಂಡಿದ್ದೇವೆ. ಸಭೆಯಲ್ಲಿ ವ್ಯಕ್ತವಾದ ಎಲ್ಲ ಅಭಿಪ್ರಾಯಗಳು ಸರ್ವಾನುಮತದ್ದಾಗಿದೆ. ರಾಜ್ಯದಲ್ಲಿ 90 ಲಕ್ಷಕ್ಕೂ ಅಧಿಕ ಪಂಚಮಸಾಲಿ ಸಮಾಜದ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ಟ್ರಸ್ಟು, ಪೀಠ, ಸಮಾಜ, ರಾಜ್ಯಾಂಗ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ಹೋಗಿ ಸಮಾಜ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕೆಂದುಕೊಂಡು ತೀರ್ಮಾನ ಮಾಡಿದ್ದೇವೆ. ಸಮಾಜದಲ್ಲಿ ಉಂಟಾಗಿರುವ ಗೊಂದಲಗಳಿಗೆ ಅಂತಿಮ ಪರಿಹಾರ ಹುಡುಕಲಿಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ತೆಗೆದುಕೊಂಡ ನಿರ್ಧಾರದಲ್ಲಿ ಎಲ್ಲ ಸರ್ವಾನುಮತದಿಂದ ಸಹಿ ಮಾಡಿದ ಪ್ರತಿ ಇಲ್ಲಿ ಇದೆ. ರಾಜ್ಯದ ಮಹಿಳಾ ಘಟಕ, ಯುವ ಘಟಕ ಹಾಗೂ ರಾಜ್ಯ ಘಟಕ ಎಲ್ಲ ಸೇರಿಬಿಟ್ಟು ಈ ಅಂತಿಮ ತೀರ್ಮಾನಕ್ಕೆ ಬಂದಿದ್ದೆವು. ಉಚ್ಚಾಟನೆ ಯಾರ್ಯಾರಾಗಿದೆ? ಹಾಲಿ ರಾಜ್ಯ ಸಂಘದ ಅಧ್ಯಕ್ಷರಾದ ಸೋಮೇಗೌಡ ಮಾಳಿ ಪಾಟೀಲ್ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಗೊಳಿಸಲು ಅವಿಶ್ವಾಸ ನಿರ್ಣಯವನ್ನು ಇವತ್ತು ಮಾಡಿದ್ದೇವೆ. ಅವರಿಗೆ ನೋಟಿಸ್ ಕೂಡ ಕೊಡ್ತಾ ಇದ್ದೀವಿ. 8 ದಿವಸದಲ್ಲಿ ಒಳಗಾಗಿ ಅವರು ಸಂಬಂಧಿತ ಉತ್ತರ ಕೊಡಬೇಕು. ಇಲ್ಲದೆ ಹೋದರೆ ನಾವು ಕ್ರಮ ತಗೊತೀವಿ. 1. ಎರಡನೇದು, ಈಗಾಗಲೇ ರಾಜ್ಯದಲ್ಲಿ ಪಂಚಮಸಾಲಿ ಸಂಘಕ್ಕೆ 13,147 ಜನ ಮೆಂಬರ್ ಇದ್ದಾರೆ. ಈ ತಿಂಗಳು 31ನೇ ತಾರೀಕೊಳಗಾಗಿ ಹೊಸದಾಗಿ ಯಾರು ಮೆಂಬರ್ ಆಗಿದ್ದಾರೆ ಅವರು ರಾಜ್ಯ ಸಂಘಕ್ಕೆ ತಮ್ಮ ಹಣವನ್ನು ಪಾವತಿ ಮಾಡಿದ್ದನ್ನು ದೃಢೀಕರಿಸಿಕೊಂಡು ಮುಂದೆ ಬರ್ತಕ್ಕಂಥ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಂಡು ಮತದಾನ ಮಾಡಬಹುದು. ನಾನು ದೇವಮಣೇಶ್ವರ ಶರಣ ಅಂತೇಳಿ ಇಂದಿನ ಸಭೆಯ ಅಧ್ಯಕ್ಷ. ಹೇಳಿ ಸರ್, ಏನಾಗಿದೆ ಇವತ್ತು ಸಭೆಯಲ್ಲಿ? ಸಭೆಯಲ್ಲಿ ಈ ದಿವಸ
ರಾಜ್ಯ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರು ಇಂದಿನ ಸಭೆಯಲ್ಲಿ 28 ಜನ ಹಾಜರಿದ್ದಾರೆ. ಅವರ ಒಟ್ಟಾರೆ ಅಭಿಪ್ರಾಯ ಹಾಲಿ ಅಧ್ಯಕ್ಷ ಸೋಮನಗೌಡ ಪಾಟೀಲ್ ಅವರನ್ನು ಅವಿಶ್ವಾಸದಿಂದ ಕೆಳಗಿಳಿಸ್ತಕ್ಕಂಥ ನಿರ್ಣಯವನ್ನು ಸಭೆ ಸಂಪೂರ್ಣ ಬಹುಮತದಿಂದ ಇವತ್ತು ಅಂಗೀಕಾರ ಮಾಡಿದೆ. ಈ ವಿಷಯವಾಗಿ ಅವರಿಗೆ 7 ದಿನಗಳ ಒಂದು ನೋಟಿಸನ್ನು ಕೊಟ್ಟು ಮುಂದಿನ ಕ್ರಮಕ್ಕೆ ಚಾಲನೆ ಕೊಡಬೇಕಂತಕ್ಕಂಥದ್ದು ಸಹಿತ ಇವತ್ತಿನ ಸಭೆ ನಿರ್ಣಯ ಕೈಗೊಂಡಿದೆ. ಪ್ರಮುಖ ಕಾರಣ ಈಗಾಗಲೇ ಮಾಧ್ಯಮಗಳಲ್ಲಿ ಹಲವಾರು ಬಾರಿ ಈ ವಿಷಯ ಪ್ರಸ್ತಾಪವಾಗಿದೆ. ಇಡೀ ಸಮಾಜ ವೀರಶೈವ ಪಂಚಮಸಾಲಿ ಸಮಾಜ ಎಷ್ಟೊಂದು ಬಲಾಢ್ಯವಾಗಿರ್ತಕ್ಕಂಥ ಸಮಾಜ ಇವತ್ತು ರಾಜ್ಯದಲ್ಲಿ ನಾವು ಇನ್ನೊಬ್ಬರಿಗೆ ಮುಂದೆ ತಲೆಪಡಿಸ್ತಕ್ಕಂಥ ವಿಚಾರಗಳು ಅನೇಕ ಬಾರಿ ನಡೆದಿದ್ದರಿಂದ ಎಲ್ಲರಿಗೂ ಮುಜುಗರ ಆಗಿದೆ ಇಡೀ ಸಮಾಜಕ್ಕೆ. ಇದು ಸಾಮಾಜಿಕ ಜಾಲತಾಣಗಳನ್ನು ಒಳಗೊಂಡು ಇವತ್ತು ಜನಜನಿತವಾಗಿ ಪ್ರತಿಯೊಬ್ಬರಿಗೂ ಗೊತ್ತಾಯಿತು. ಇಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥವರು ತಾವು ಒಂದು ಘನತೆಯಿಂದ ನಡ್ಕೊಳ್ಬೇಕಾಯಿತು. ಆದರೆ ಅವರು ತಮ್ಮ ಜವಾಬ್ದಾರಿಕೆಯನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲಿ ಸಹಿತ ಅವರು ಎಡವಿದ್ದಾರೆ. ಅವರು ಸರಿಯಾಗಿ ನಡೆದುಕೊಂಡಿಲ್ಲ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಡೆಸ್ತಕ್ಕಂಥದ್ದಕ್ಕೆ ಅವರು ಸಾಧ್ಯವಾಗಿಲ್ಲ. ಆ ಕಾರಣದಿಂದ ಇವತ್ತಿನ ಸಭೆ ಈ ನಿರ್ಣಯ ಕೈಗೊಳ್ಳಲಿಕ್ಕೆ ಕಾರಣವಾಗಿದೆ. ಸರ್ ಒಂದು ನಿಮಿಷ, ಈಗ ಅವರು ಸರ್ವಾನುಮತದಿಂದ ನಡೆದುಕೊಂಡಿಲ್ಲ ಅಂತ ನೀವು ಹೇಳಿದ್ರಿ ಸರ್, ಸಂಘದ ನಿರ್ಧಾರ ನಡೆದುಕೊಂಡಿಲ್ಲ ಅಂತ. ಹಾಗಾದ್ರೆ ಯಾರಿಗೋ ಒಬ್ಬರು ಕುಮ್ಮಕ್ಕಿರ್ಬೇಕಲ್ಲ ಸರ್, ಅವ್ರು ನಡ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಹೇಳೋರು ಇರ್ಬೇಕಲ್ಲ, ಯಾರು ಹೇಳಿರ್ಬೋದು ಸರ್? ಈಗ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ಬೇಕಂತಂದ್ರೆ ಪ್ರತಿ ಬಾರಿನೂ ಎಲ್ಲರೂ ಕೂಡ ಒಮ್ಮತದಿಂದ ಮಾಡಿರ್ತೀರಿ ಅಥವಾ ಚುನಾವಣೆ ಆಗಿರ್ತೀರಿ. ಈ ನಿಟ್ಟಿನಲ್ಲಿ ಏನಾದರೂ ಅವ್ರ ಗಮನಕ್ಕೆ ತಂದು ಬಂದಿದೆಯಾ? ಹೇಗೆ ಅವ್ರ ರಿಯಾಕ್ಷನ್ ಏನಿತ್ತು ಅಂತ ಈ ಥರ ಈ ರೀತಿ ಅವರಿಂದ ಏನು ನಿರ್ಣಯಗಳನ್ನು ಕೈಗೊಂಡ್ರು ಅಂದರೆ ಉದಾಹರಣೆಗೆ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನು ಎಲ್ಲೋ ಒಂದು ಕಡೆ ಕೂತು ಅವರನ್ನ ನಾವು ಉಚ್ಚಾಟನೆ ಮಾಡಿರ್ತೀವಿ ಅಂತಕ್ಕಂಥದ್ದನ್ನು ಮಾಧ್ಯಮಗಳಲ್ಲಿ ಅವರು ಬಿತ್ತರಿಸಿದ್ರು. ಆದರೆ ಅವರು ಆಡಳಿತಾತ್ಮಕವಾಗಿ ಅವರು ಯಾವುದೇ ಕ್ರಮ ಕೈಗೊಳ್ಳಲಿಕ್ಕೆ ಒಂದು ಸಭೆ ನಡೆಸಲಿಕ್ಕೆ ಅವರು ಯಾವುದನ್ನು ಸಹಿತ ಅವ್ರು ಮಾಡಿಲ್ಲ. ಯಾವ ಒಂದು ಕಾರ್ಯಕಾರಿಣಿ ಮಂಡಳಿ ಸಭೆಯನ್ನು ನಡೆಸಿ ನಿರ್ಣಯ ಕೈಗೊಳ್ಳಬೇಕಾಯಿತು ಆ ಸಭೆಯನ್ನೇ ಕರೀದೇನೆ ತಮ್ಮ ಸ್ವಂತಕ್ಕೆ ಸ್ವತಂತ್ರವಾಗಿ ವೈಯಕ್ತಿಕವಾಗಿ ಅವರಿಗೆ ಏನು ವಿಚಾರಗಳು ಬಂದವು ಅದನ್ನು ಹೇಳ್ತಾ ಬಂದರು ಸಮಾಜದ ವಿಷಯವಾಗಿ. ಅಂದರೆ ಸಂಘದ ನಿಯಮಗಳನ್ನು ಯಾವುದೋ ಮಾಡಿ ಉಲ್ಲಂಘಿಸಿ ಗಾಳಿಗೆ ತೂರಿ ಅವರು ನಡ್ಕೊಂಡಿರೋದು ಮುಖ್ಯ ಕಾರಣ. ಈ ರೀತಿಯಾದ ಒಂದು ಹೆಸರಿನ ಆಗ್ತಾ ಇದ್ದಾವೆ, ಇಷ್ಟು ಮೇಲೆ ಆಗ್ತಾ ಇದ್ದಾವೆ. ಇದನ್ನು ಯಾಕೆ ಇವೆಲ್ಲಗಳ ವೈಫಲ್ಯಕ್ಕಾಗಿಯೇ ಇವತ್ತು ಅಧ್ಯಕ್ಷರನ್ನ ಅವಿಶ್ವಾಸ ಮಾಡಿದ್ದಾರೆ. ಒಬ್ಬ ಅಧ್ಯಕ್ಷ ಅಂದರೆ ಟ್ರಸ್ಟು ಮತ್ತು ರಾಜ್ಯ ಸಮಿತಿ ಇಡೀ ಸಮಾಜವನ್ನ ಐಕ್ಯತೆಯಿಂದ ಒಯ್ಯಬೇಕಂತ ಅವ್ರ ಕರ್ತವ್ಯ. ಅಧ್ಯಕ್ಷ ಸಂಪೂರ್ಣವಾಗಿ ಅವರ ಕರ್ತವ್ಯದಲ್ಲಿ ವೈಫಲ್ಯ ಆಗಿರೋದ್ರಿಂದ ಸಂಘದಲ್ಲಿ ವಿಶ್ವಾಸ ತೆಗೆದುಕೊಳ್ಳೋದಾಗಲಿ, ಟ್ರಸ್ಟ್ನಲ್ಲಿ ವಿಶ್ವಾಸ ತೆಗೆದುಕೊಳ್ಳೋದಾಗಲಿ, ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಅಧ್ಯಕ್ಷ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಇವತ್ತು ಅವ್ರ ಮೇಲೆ ಅವಿಶ್ವಾಸ ಮಾಡಿದ್ದಾರೆ. ರಾಜ್ಯ ಸಮಿತಿ ಅಂಗೀಕಾರ ಮಾಡಿದೆ. ಕಾನೂನಾತ್ಮಕವಾಗಿ ಅವ್ರು ಇಂಟಿಮೇಷನ್ ಮಾಡ್ತಾರೆ 7 days. ಮುಂದೆ ಅವ್ರನ್ನೇನು ಪದಚ್ಯುತಗೊಳಿಸಿದ ಬಗ್ಗೆ ಪರ್ಯಾಯ ಚಿಂತನೆಗಳನ್ನು 7 days ನಂತರ ಡಿಕ್ಲೇರ್ ಮಾಡ್ತೀವಿ. ಅವ್ರ ಪದಚ್ಯುತ ಯಾಕೆ ಬಂತು ಅಂತಂದರೆ ಈಗಾಗಲೇ ನಿಮ್ಮ ಮಾಧ್ಯಮದಲ್ಲಿ ಅವ್ರ ಹೇಳಿಕೆಗಳನ್ನು ಪ್ರಕಟ ಮಾಡಿ ಅಕ್ರಮ ಕೂಟದ ಜೊತೆಗೆ ಇವರು ಪಾಲುದಾರರಾಗಿ ಈ ವ್ಯವಸ್ಥೆಯನ್ನು ಐಕ್ಯತೆ ಒಯ್ಯೋದ್ರಲ್ಲಿ ಧಕ್ಕೆ ತಂದರು. ಇಡೀ ರಾಜ್ಯದ 1 ಕೋಟಿ ಜನ ಇರ್ತಕ್ಕಂಥ ಪ್ರತಿನಿಧಿ ಅಧ್ಯಕ್ಷ ಅಂತ ಇದನ್ನು ವಿಶ್ವಾಸಾರ್ಹವಾಗಿ ಸಮಾಜದ ಸ್ವಾಭಿಮಾನಕ್ಕೆ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಅವರ ನಡವಳಿಕೆಗಳು ಈಗಾಗಲೇ ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಾಗಿದ್ದಾವೆ. ಸಮಾಜದಲ್ಲಿ ಅಧ್ಯಕ್ಷರ ಬಗ್ಗೆ ಅನುಮಾನ ಮೂಡಿದೆ. ಸಮಾಜವನ್ನು ವಿಘಟನೆ ಮಾಡ್ತಾ ಇದ್ದಾನೆ, ಅಕ್ರಮ ಕೂಟದಲ್ಲಿ ಕೈ ಜೋಡಿಸಿದ್ದಾನೆ. ಅದೆಲ್ಲ ಮಾಧ್ಯಮದಲ್ಲಿ ನೀವು ಈಗಾಗಲೇ ಪ್ರಕಟಣೆ ಮಾಡಿದ್ದೀವಿ. ಇಂಥವನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿದರೆ ಸಮಾಜ ಆತಂಕಕ್ಕೊಳಗಾಗಬಾರದು ಅನ್ನೋದಕ್ಕೆ ತಮ್ಮ ಜವಾಬ್ದಾರಿಯನ್ನು ಹೊತ್ತು ರಾಜ್ಯ ಸಮಿತಿ ಸದಸ್ಯರು ಅವರ ಅಭಿಪ್ರಾಯವನ್ನು ಮಂಡನೆ ಮಾಡಿದ್ದಾರೆ. ಇವನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅಯೋಗ್ಯ ಅನ್ನೋದು ಇವತ್ತು ವಿಶ್ವಾಸದ ಮೂಲಕ ಖಾತ್ರಿಯಾಗಿದೆ. ಐಕ್ಯತೆಯಿಂದ ಒಯ್ಯಬೇಕಾಗಿತ್ತು ತಾನೆ. ಆ ಪ್ರಯತ್ನ ಎಲ್ಲಿದೆ ಹೇಳಿ ನೋಡೋದು. ಈಗ ರಾಜ್ಯ ಸಮಿತಿಯ ಸಂಪೂರ್ಣ ವಿಶ್ವಾಸ ತೆಗೆದುಕೊಂಡು ಸ್ತ್ರೀಗಳನ್ನು ಪದಚ್ಯುತಗೊಳಿಸ್ತು. ಆ ನಿರ್ಣಯ ಪಾಲನೆ ಮಾಡಬೇಕಾದ ಯಾರ ಕೆಲಸ? ಅಧ್ಯಕ್ಷನ ಕರ್ತವ್ಯ ತಾನೆ. ಆ ಬಗ್ಗೆ ಕಾನೂನಾತ್ಮಕ ಕ್ರಮಗಳಾಗಲಿ, ಅವ್ರನ್ನ ಮನವೊಲಿಸತಕ್ಕಂತಾಗಲಿ, ಅಲ್ಲಿಂದ ಗೌರವದಿಂದ ಅವ್ರನ್ನ ನಿರ್ಗಮಿಸುವ ಹಾಗೆ ಯಾವ ಪ್ರಯತ್ನಗಳನ್ನು ಅವ್ರು ಮಾಡಲಿಲ್ಲ. ರಾಜ್ಯ ಸಮಿತಿ ಬೆಂಬಲ, ಪದಚ್ಯುತ ನಿರ್ಣಯ ಅಂಗೀಕಾರ ಮಾಡೋದ್ರಲ್ಲಿ ಕೂಡ ಸಂಪೂರ್ಣವಾಗಿ ಇಡುವಿದ್ದಾರೆ. ಮತ್ತು ಅವ್ರು ಏನೇನು ಮಾತನಾಡಿದ್ದಾರೆ ಅನ್ನೋದನ್ನು ಈಗಾಗಲೇ ನೀವು ಮಾಧ್ಯಮದಲ್ಲಿ ಬಿತ್ತರಗೊಳಿಸಿವಿ. ಅವ್ರ ಭಾಷೆ,
ಅವರ ಸಮಾಜದ ಬಗ್ಗೆ ಅವರ ಮಾತುಗಳು ಸಮಾಜವನ್ನು ಒಡಿಲಿಕ್ಕಾಗಿ ದುಷ್ಟಶಕ್ತಿಗಳನ್ನು ಕೈಜೋಡಿಸಿರೋದು ಕೂಡ ಅವರಿಗಾಗಲೇ ಮಾಧ್ಯಮದಲ್ಲಿ ಬಿತ್ತರ ಮಾಡಿದ್ದಾರೆ. ಅವರು ನೈತಿಕವಾದ ಹಕ್ಕಿಲ್ಲ, ಈ ಸಮಾಜದ ಅಧ್ಯಕ್ಷರಾಗಿ ಮುಂದುವರಲಿಕ್ಕೆ ಸೋಮನಗೌಡ ಪಾಟೀಲರಿಗೆ ಹಕ್ಕಿಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಸರ್, ಈಗ ರಾಜ್ಯ ಸಮಿತಿಯಿಂದ ಈಗ ಈ ಅವಿಶ್ವಾಸ ನಿರ್ಣಯ ಒಂದು ಕಡೆ ಆಯಿತು. ಈ ಮುಂದಿನ ನಿರ್ಮಾಣಗಳಲ್ಲಿ ಪಂಚಮಸಾಲಿ ಪೀಠದ ಶ್ರೀಗಳ ವಿಚಾರವಾಗಿ ರಾಜ್ಯ ಸಮಿತಿ ಸರ್ ಏನು ತೀರ್ಮಾನ ತಗೊಳ್ಳೋದು? ಸೋಮನಗೌಡರು ಪದಚ್ಯುತ ಇದು ಕಂಪ್ಲೀಟ್ಗೊಂಡ ಮೇಲೆ ಸಮರ್ಥ ಸಕರ್ಷಣದ ನಮ್ಮ ಸಮಾಜದಲ್ಲಿ ಬಲಿಷ್ಠ ಸಮಾಜ ಇದೆ. ಮತ್ತೆ ನಾವು ಹಿರಿಯರನ್ನ ಯೋಗ್ಯರನ್ನ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ತೀವಿ. ಆ ಎಲ್ಲ ಸವಾಲುಗಳನ್ನ ಈ ರಾಜ್ಯ ಸಮಿತಿ ಎದುರಿಸಲಿಕ್ಕೆ ಸಂಪೂರ್ಣ ಬದ್ಧವಾಗಿದೆ ಅನ್ನೋದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿ